Hello guys, welcome back to Easy Simplified. This is the last concept of level 1, nothing but foundations only. Level 1, level 2, level 3 ಅಂತ ಮಾಡಿದ್ದಿಲ್ಲ. So ಇದ್ರ ಪವರ್ ಅನ್ನೋ ಕಾನ್ಸೆಪ್ಟ್ ಲಾಸ್ಟ್ ಟಾಪಿಕ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ವಾಟ್ ಈಸ್ ಪವರ್? ಬಿಫೋರ್ ದಟ್ ವೋಲ್ಟೇಜ್ ಪುಷ್ ಕೊಡುತ್ತೆ ಅಂತ ಗೊತ್ತಾಯಿತು, ಕರೆಂಟ್ ಫ್ಲೋ ಆಗುತ್ತೆ ಅಂತ ಗೊತ್ತಾಯಿತು. ಬಟ್ ಕ್ವಶನ್ ಏನಂದರೆ, ಈ ಕರೆಂಟ್ ವರ್ಕ್ ಮಾಡುತ್ತೆ ಅಂದರೆ ಎನರ್ಜಿ ಎಲ್ಲಿ ಹೋಗುತ್ತೆ ಅಲ್ವಾ? ಸೊ ಆ ಎನರ್ಜಿ ಯೂಸೇಜ್ನ ಪವರ್ ಅಂತ ಕರಿತೀವಿ. ಓಕೆನಾ? ಲೆಟ್ ಅಸ್ ಡೆಫಿನೇಷನ್ ಏನೈತೆ ನೋಡೋಣ. ರೇಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಇಸ್ ಕಾಲ್ಡ್ ಪವರ್, ಅಥವಾ ಹೌ ಮಚ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ಯೂಸ್ಡ್ ಪರ್ ಸೆಕೆಂಡ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಪವರ್. ಅರ್ಥ ಆಯ್ತಾ? ಇನ್ ಸಿಂಪಲ್ ವರ್ಡ್ಸ್ ಹೇಳಬೇಕು ಅಂದರೆ, ಬಿಫೋರ್ ದಟ್ ನಾನು ಓದ್ ಕ್ಲಾಸಲ್ಲಿ ಲೈಕ್ ಒಂದು ಓಮ್ಸ್ ಲಾದು ಕ್ವಶನ್ ಹೇಳಿದ್ದೆ ಅಲ್ವಾ? ವೋಲ್ಟೇಜು ರೆಸಿಸ್ಟೆನ್ಸ್ ಎರಡು ಇನ್ಕ್ರೀಸ್ ಆದರೆ ಕರೆಂಟ್ ಏನಾಗುತ್ತೆ? ನಮಗೆ ಗೊತ್ತು ವೋಲ್ಟೇಜ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಅಂತ ಅಲ್ವಾ? ಸೊ ಬಟ್ ಇನ್ನೊಂದು ಗೊತ್ತಿರಬೇಕು ನಮಗೆ. ಫಾರ್ಮುಲಾ ಯಾವ್ದು ಹೇಳಿ? ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಲ್ವಾ? ಸೊ ನೋಡಿ, ಇಲ್ಲಿ ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಅಲ್ವಾ? ಸೊ ಇಯರ್ ಏನಾಗುತ್ತೆ ಇಲ್ಲಿ ಅಂದರೆ, ನನ್ನ ಕ್ವಶನ್ ಏನಿದ್ದು ವೋಲ್ಟೇಜ್ ರೆಸಿಸ್ಟೆನ್ಸ್ ಎರಡು ಇನ್ಕ್ರೀಸ್ ಮಾಡ್ತೀವಿ, ಯಾವ ಕರೆಂಟ್ ಏನಾಗುತ್ತೆ ಅಂತ ಅಲ್ವಾ? ಸೊ ನಾವು ಎಷ್ಟು ವೋಲ್ಟೇಜ್ ಎಷ್ಟು ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡ್ತೀವಿ ಅನ್ನೋ ಡಿಪೆಂಡ್ ಆಗುತ್ತೆ. ಎಕ್ಸಾಂಪಲ್, ಈಗ ವೋಲ್ಟೇಜು 5 ವೋಲ್ಟ್ ಮಾಡ್ತೀವಿ, ರೆಸಿಸ್ಟೆನ್ಸ್ 2 ಓಮ್ ಮಾಡ್ತೀವಿ ಅನ್ಕೊಳ್ಳಿ, ಅವಾಗ ಎಷ್ಟಾಗುತ್ತೆ? ಅದು ಡಿಫ್ರೆಂಟ್ ವ್ಯಾಲ್ಯೂ ಅಲ್ವಾ? ಸೊ ಈಗ ರೆಸಿಸ್ಟೆನ್ಸ್ ಜಾಸ್ತಿ ಮಾಡಿ ವೋಲ್ಟೇಜ್ ಜಾಸ್ತಿ ಕಮ್ಮಿ ಮಾಡಿದರೆ ಅದು ಡಿಫ್ರೆಂಟ್ ವ್ಯಾಲ್ಯೂ. ಈಗ ವೋಲ್ಟೇಜು 5 ರೆಸಿಸ್ಟೆನ್ಸ್ 5 ಅಂದಾಗ ಕರೆಂಟು ಕಾನ್ಸ್ಟೆಂಟ್ ಒಂದಿಗೆ ಬರುತ್ತೆ ಅಲ್ವಾ? ಸೊ ಡಿಪೆಂಡ್ಸ್ ಆನ್ ದ ವಿ ಆ್ಯಂಡ್ ಆರ್ ವ್ಯಾಲ್ಯೂ, ಐ ವಿಲ್ ವೇರಿ. ಸೊ ಅದು ಸಿಗ್ತಾ? ದೆನ್ ನೆಕ್ಸ್ಟ್ ಈಗ ಪವರಿಗೆ ಮೂವ್ ಆಗಿ. ಸೊ ಪವರಲ್ಲಿ ಏನು ಹೇಳ್ತಿದ್ದೆ? ಪವರ್ ಅಂದರೆ ಅಂತ ಗೊತ್ತಾಯ್ತಲ್ವಾ? ರೇಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ನ ಪವರ್ ಅಂತ ಕರಿತೀವಿ. ಅದ್ರ ಯೂನಿಟ್ ಬಂದು ವ್ಯಾಟ್. ಓಕೆ, ಮೇನ್ ಇದು ಫಾರ್ಮುಲಾ. ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ. ಓಕೆನಾ? ವೋಲ್ಟೇಜ್ ಇಂಟು ಕರೆಂಟ್ ಇಸ್ ಪವರ್, ನಥಿಂಗ್ ಬಟ್ ಪಿ ಇಸ್ ಎ ಪವರ್, ವಿ ಇಸ್ ಎ ವೋಲ್ಟೇಜ್, ಐ ಇಸ್ ಎ ಕರೆಂಟ್. ಓಕೆ, ದೆನ್ ಡಿರೈವ್ ಫಾರ್ಮುಲಾ ಇವು. ಓಕೆನಾ? ಫ್ರಮ್ ಓಮ್ಸ್ ಲಾ ಇಂದ ನಾವು ಯೂಸಿಂಗ್ ವಿ ಇಸ್ ಈಕ್ವಲ್ ಟು ಐ ಆರ್ ಯೂಸ್ ಮಾಡಿಕೊಂಡು ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಬೈ ಆರ್, ವಿ ಸ್ಕ್ವೇರ್ ಬೈ ಆರ್. ಓಕೆನಾ? ಇದೆಲ್ಲ ಡಿರೈವೇಷನ್ಸ್ ಇದೆ. ಸೊ ಡೈರೆಕ್ಟ್ ಈಕ್ವೇಷನ್ ಕೊಡ್ತೀನಿ, ಜಸ್ಟ್ ರಿಮೆಂಬರ್ ಇವನ್ನ. ಓಕೆ, ಅಂಡ್ ವೆರಿ ಇಂಪಾರ್ಟೆಂಟ್ ಏನಂದರೆ, ಮೋರ್ ಪವರ್ ಅಂದರೆ ಬ್ರೈಟರ್ ಬಲ್ಬ್. ಈ ಬಲ್ಬ್ ಕಾನ್ಸೆಪ್ಟ್ಗಿಂತ ಫಸ್ಟ್ ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಏನಂದರೆ, ಎಲೆಕ್ಟ್ರಾನ್ಸ್ ಮೂವ್ ಆದಾಗ ವೈರ್ನಲ್ಲಿ ಆಟಮ್ಸ್ಗೆ ಕೊಲೈಡ್ ಆಗುತ್ತೆ. ಓಕೆನಾ? ವೈರ್ನಲ್ಲಿ ಆಟಮ್ಸ್ ಇರ್ತಾವಲ್ವಾ, ಎಲೆಕ್ಟ್ರಾನ್ಸ್ ಮೂವ್ ಆಗಿ ಹೋಗುತ್ತೆ. ಆ ವೈರ್ನಲ್ಲಿ ಆಟಮ್ಸ್ ಕೊಲೈಡ್ ಆಗುತ್ತಲ್ಲ, ಆ ಟೈಮಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿ ರಿಲೀಸ್ನ ನಾವು ಪವರ್ ಅಂತ ಕರಿತೀವಿ. ಓಕೆನಾ? ಎಕ್ಸಾಂಪಲ್ ಒಂದು ಬಲ್ಬ್ ಕೇಸ್ನೇ ತಗೊಳ್ಳಿ. ಓಕೆನಾ? ಬಲ್ಬ್ ಕೇಸ್ ಅಂದರೆ ಹೆಂಗೆ ಬಲ್ಬ್ ಫ್ಲೋ ಆಗುತ್ತೆ ಅಂತ ಅದೊಂದು ಆ ಕೇಸ್ ತಿಳಿಸುವ. ಹಿಂಗೆ ಬಲ್ಬ್ನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ ಅಲ್ವಾ? ಹಿಂಗೆ ಎಲೆಕ್ಟ್ರಾನ್ಸ್ ಆಟಮ್ ಕೊಲೈಡ್ ಆದಾಗ ಆ ಎನರ್ಜಿ ಲೈಟ್ ಆಗಿ ಕನ್ವರ್ಟ್ ಆಗುತ್ತೆ, ನಥಿಂಗ್ ಬಟ್ ಹೀಟ್ ಆಗಿ ಆಮೇಲೆ ಲೈಟಾಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಜಸ್ಟ್ ಇಷ್ಟೇ. ಸೊ ಮೋರ್ ಪವರ್ ಅಂದರೆ ಜಾಸ್ತಿ ಒಂದು ಲೆವೆಲಿಗೆ ಹೀಟ್ ಆಗಿ, ಒಂದು ಲೆವೆಲಿಗೆ ಹೀಟ್ ಅಷ್ಟೇ. ಮೋರ್ ಪವರ್ ಫುಲ್ ಚೆನ್ನಾಗಿ ಪವರ್ ಕೊಟ್ಟರೆ ಬಲ್ಬ್ ಡಮ್ ಅಂದೋಗುತ್ತೆ, ಅದು ಸೆಕೆಂಡ್ರಿ. ಓಕೆನಾ? ಬಟ್ ಒಂದು ಲೆವೆಲ್ ಪವರ್. ಓಕೆನಾ? ಆ ಪವರ್ ಇದ್ದಾಗ ಬ್ರೈಟ್, ಕಮ್ಮಿ ಇದ್ದಾಗ ಡಿಮ್ ಡಿಮ್ ಆಗುತ್ತೆ, ಒಂಥರ ಆ ಥರ ಆಗುತ್ತೆ. ಓಕೆ, ನೆಕ್ಸ್ಟು ಒಂದು ಎಕ್ಸಾಂಪಲ್, ಡೂ ಇಟ್ ಯುವರ್ ಸೆಲ್ಫ್. ವೋಲ್ಟೇಜ್ ಇಸ್ ಈಕ್ವಲ್ ಟು 10 ವೋಲ್ಟೇಜ್, ಕರೆಂಟ್ ಇಸ್ 2 ಆಂಪಿಯರ್. ವಾಟ್ ಅಬೌಟ್ ಪವರ್? ಓಕೆನಾ? ದೆನ್ ಮೂವ್ ಟು ದಿ ನೆಕ್ಸ್ಟ್, ಪವರ್ ಇನ್ ಡೈಲಿ ಲೈಫ್. ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಪವರ್? ಮೊಬೈಲ್ ಚಾರ್ಜಿಂಗಿಗೆ, ಮತ್ತು ಹೀಟರು, ಫ್ಯಾನು, ಸೊ ಎಕ್ಸೆಟ್ರಾ ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದು ಸಿಂಪಲ್ ಇದು ಭಾಳ ಡೀಪಾಗಿ ಓದಬೇಡ. ಸೊ ನೆಕ್ಸ್ಟ್ ಕ್ಲಾಸಸಲ್ಲಿ ಯಾವ ರೀತಿ ನಾವು ಈ ಕರೆಂಟ್ ಬಿಲ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಲೇ ಅದೊಂದು ವಿಡಿಯೋ ಮಾಡೋಣ. ಬಟ್ ಜಸ್ಟ್ ಒಂದು ನಾಲೆಡ್ಜ್ ಪರ್ಪಸ್ ರಿಮೆಂಬರ್, ಯಾವ ರೀತಿ ನಾವು ಪೇ ಮಾಡ್ತೀವಿ ಎಲೆಕ್ಟ್ರಿಕ್ ಬಿಲ್ ಅಂದರೆ ಎನರ್ಜಿ ಇಸ್ ಈಕ್ವಲ್ ಟು ಪವರ್ ಇಂಟು ಟೈಮ್. ನಾವು ಎಷ್ಟು ಎನರ್ಜಿನ ಯೂಸ್ ಮಾಡಿದ್ದೀವಿ ಅಂದರೆ ಅದು ಕ್ಯಾಲ್ಕುಲೇಟ್ ಮಾಡೋದು ಪವರ್ ಇಂಟು ಟೈಮ್. ಎಷ್ಟು ಪವರು ವಿತ್ ರೆಸ್ಪೆಕ್ಟ್ ಟು ಟೈಮ್, ಎಷ್ಟೊತ್ತು ಉಳಿದೈತೆ ಬಲ್ಬು. ಓಕೆನಾ? ಇದು
ಫಾರ್ಮುಲಾ ಅಂದರೆ ನಥಿಂಗ್ ಬಟ್ ಎಸ್ ಐ ಯೂನಿಟ್ ಬಂದು ಕಿಲೋ ವ್ಯಾಟ್. ಓಕೆನಾ, ಕಿಲೋ ವ್ಯಾಟ್ ಅಥವಾ ವ್ಯಾಟ್ ಅವರ್ಸ್ ಅಂತ ನಡೆಯುತ್ತೆ. ಓಕೆನಾ. ನೆಕ್ಸ್ಟ್, ಸೊ ಫೈನಲ್ ಸಮ್ಮರಿ ಏನಂದರೆ ಪವರ್ ಅಂದರೆ ಎನರ್ಜಿ ಪರ್ ಸೆಕೆಂಡ್. ಓಕೆನಾ, ಯೂನಿಟ್ ಬಂದು ವ್ಯಾಟ್, ಫಾರ್ಮುಲಾ ಪಿ ಇಸ್ ಈಕ್ವಲ್ ಟು ವಿ ಐ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಪವರ್. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಲೆವೆಲ್ 1 ಫೌಂಡೇಶನ್ ಕಂಪ್ಲೀಟ್ ಅಲ್ವಾ. ಸೊ ಲೆವೆಲ್ 1 ಎಲ್ಲ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ನಾವು ಸರ್ಕ್ಯೂಟ್ಸ್, ನಮಗೆ ಫೌಂಡೇಶನ್ ಅರ್ಥ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಯಾವ ರೀತಿ ಸರ್ಕ್ಯೂಟ್ಸು ವರ್ಕ್ ಆಗುತ್ತೆ ಅದನ್ನೆಲ್ಲ ತಿಳ್ಕೊಳ್ಳೋಣ. ಓಕೆ, ಸೊ ಫೌಂಡೇಶನ್ ರಿವೈಸ್ ಮಾಡ್ಕೊಂಬನ್ನಿ, ನೆಕ್ಸ್ಟ್ ಸರ್ಕ್ಯೂಟಿಗೆ ಮೂವ್ ಆಗೋಣ. ಟಿಲ್ ಥ್ಯಾಂಕ್ ಯು ಗೈಸ್.